ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಮಹತ್ವದ ಬದಲಾವಣೆಗಳಿದ್ದಾವೆ. ಅವು ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಓಕೆ, ಆದಮೇಲೆ ನಿಮಗೆ ಗೊತ್ತಿದೆ PSTR, GPSTR, HSTR ಮತ್ತು ದೈಹಿಕ ಶಿಕ್ಷಕರ ನೇಮಕಾತಿ ಕಾಲ್ ಆಗಿದೆ. ಅಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರವನ್ನು ಕೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲರೂ ತೆಗೆಸಿರ್ತೀರಿ. ಬಟ್ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಿದ್ದಾವೆ. ಅವು ಯಾವುದು ಅಂತ ಹೇಳ್ತಾ ಬರ್ತಿದ್ದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವುದು 2001 2000 ಅಧಿನಿಯಮದ ಅಡಿಯಲ್ಲಿ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಅಭ್ಯಾಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರವನ್ನು ನೀಡ್ತಾರೆ. ಓಕೆ, ಇಂಥ ಅಭ್ಯರ್ಥಿಗಳು ಏನು ಮಾಡಬೇಕು? ನಮೂನೆ 2ರಲ್ಲಿ ನೀವೇನು ಮಾಡಬೇಕು? ನಮೂನೆ 1, ನಮೂನೆ 2 ಇರ್ತದೆ. ನಮೂನೆ 1ರಲ್ಲಿ GM ಅಭ್ಯರ್ಥಿಗಳು, ಓಕೆ, ಇಲ್ಲಿ ಕೊಟ್ಟಿದ್ದಾರೆ GM ಅಭ್ಯರ್ಥಿಗಳು ನಮೂನೆ 1. ಇತರೆ ಅಭ್ಯರ್ಥಿಗಳು ನಮೂನೆ 2ರಲ್ಲಿ ನೀವೇನು ಮಾಡಬೇಕು? ಫಾರ್ಮನ್ನು ತುಂಬಿಕೊಂಡು ಅಲ್ಲಿ BO ಅವರ ಸಹಿ ಆಗಿರ್ಬೋದು, ಹೆಡ್ ಮಾಸ್ಟರ್ ಸಹಿ, ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು ಮತ್ತು ದಿನಾಂಕ, ಈ ಮೂರನ್ನು ಒಳಗೊಂಡಂತೆ ರೆಡಿ ಮಾಡ್ಕೋಬೇಕು. ಅದರಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು BO ಅವರ ಸಹಿ, ಮೊಹರು ಮತ್ತು ಡೇಟನ್ನು ಹಾಕ್ಕೊಂಡು ನೀವೇನು ಮಾಡಬೇಕು? ಸರ್ಟಿಫಿಕೇಟನ್ನು ತೊಗೊಂಡಿರಬೇಕು. ಓಕೆ, ಜನರಲ್ ಮೆರಿಟ್ನವರೇನು ನೀವು ತಹಶೀಲ್ದಾರ್ ಅವರಿಂದ ಪಡೆದಂಥ ಪ್ರಮಾಣ ಪತ್ರ ಇರಬೇಕು. ನೀವು BO ಅವರಿಂದ ನಮೂನೆ 2ನ್ನು ತುಂಬಿಕೊಂಡು ಹೋಗಿ ತಹಶೀಲ್ದಾರ್ ಅವರಿಗೆ ನೀವು ಅರ್ಜಿ ಸಲ್ಲಿಸಬೇಕು. ಆವಾಗ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ನಿಮಗೆ ಗ್ರಾಮೀಣ ಮೀಸಲಾತಿ ಬರುತ್ತೆ. ಇಲ್ಲದಿದ್ದರೆ ಅದು ಬರೋದಿಲ್ಲ. ಓಕೆ, ಇದನ್ನು ಸ್ವಲ್ಪ ಕರೆಕ್ಟಾಗಿ ಕೇಳ್ಕೊಳ್ಳಿ. ನೆಕ್ಸ್ಟ್ ಇವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಹೊಸದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ರೀತಿ ಕನ್ನಡ ಮಾಧ್ಯಮಕ್ಕೆ ತಂದಿದ್ರು ಅದೇ ರೀತಿಯಾಗಿ ಇಲ್ಲೂ ಸಹಿತ ತಂದಿದ್ದಾರೆ. ಒಮ್ಮೆ ನಿಮ್ಮ ಗ್ರಾಮೀಣ ಮೀಸಲಾತಿ ರಿಜೆಕ್ಟ್ ಆಯಿತು ಅಂತಂದರೆ ಅವರು ಈ ಒಂದು ಕೋಟಾದ ಅಡಿಯಲ್ಲಿ ಸಹಿತ ನಿಮ್ಮನ್ನು ತಗೊಳ್ಳೋದಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ನೋಡ್ತಾ ಬರ್ರಿ, ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಮೆರಿಟ್ಗಳು ಉತ್ತಮ ಮೆರಿಟ್ನೊಂದಿಗೆ ಸಾಮಾನ್ಯ ಗ್ರಾಮೀಣ ಮೀಸಲಾತಿ ಆಯ್ಕೆಯಾಗಿದ್ದಲ್ಲಿ ಗ್ರಾಮೀಣ ಮೀಸಲಾತಿ ನೈಜತೆ ಪಡೆಯುವುದು ಕಡ್ಡಾಯ. ನೈಜತೆ ಬಾರದಿದ್ದಲ್ಲಿ ತಿರಸ್ಕೃತಗೊಂಡಲ್ಲಿ ಅಂಥ ಅಭ್ಯರ್ಥಿಯು ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ, ಓಕೆ, ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ GM OT, GM ವುಮೆನ್, GM ಕ್ಯಾಂಡಿಡೇಟ್, ಇದು ಕನ್ನಡ, ಎಕ್ಸ್ ಸರ್ವಿಸ್ ಮ್ಯಾನ್ ಇವೇನಿದಾವಲ್ಲ, ಇಲ್ಲಿ ಕಟ್ ಆಫ್ಗಿಂತಲೂ ಹೆಚ್ಚು ಮೆರಿಟ್ ಹೊಂದಿದ್ದರೂ ಸಹ, ಇದು ನೆನಪಿರಲಿ, ಹೆಚ್ಚು ಮೆರಿಟ್ ಹೊಂದಿದ್ದರೂ ಸಹಿತ ಆಯ್ಕೆ ಗುಂಪನ್ನು ಬದಲಾಯಿಸಿ ನಿಮಗೆ ನೇಮಕಾತಿ ನೀಡಲು ಅವಕಾಶವಿಲ್ಲ. ಅವರೇನು ಹೇಳ್ತಾರೆ? ಆಯ್ಕೆ ಗುಂಪು ಏನಿದೆಯಲ್ಲ, ಆಯ್ಕೆ ಗುಂಪನ್ನು ಬದಲಾಯಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಜನರಲ್ ಮೆರಿಟ್ ಇದೆ ಅಂತ ಇಟ್ಕೊಳ್ರಿ, ಕನ್ನಡ ಮಾಧ್ಯಮ ಇದೆ, ರೂರಲ್ ಇದೆ, ವುಮೆನ್ ಇದೆ, PH ಇದೆ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಗುಂಪಿನಲ್ಲಿ ಆಯ್ಕೆ ಆಗಲಿಕ್ಕೆ ಅವಕಾಶ ಇದೆ. ಆದರೆ ನಿಮ್ಮದು ರೂರಲ್ಲೇ ರಿಜೆಕ್ಟ್ ಆಯಿತು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆಯನ್ನು ಕೊಡುವುದಿಲ್ಲ ಅಂತೇಳಿ ಅವರು ಹೇಳ್ತಾ ಬರ್ತಾರೆ. ಇದು ಯಾಕೆ ಹೇಳಿದರೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಮ್ಮೆ ರಿಜೆಕ್ಟ್ ಆಯಿತು ಅಂತಂದರೆ, ರೂರಲ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಒಮ್ಮೆ ರಿಜೆಕ್ಟ್ ಆಯಿತು ಅಂತಂದರೆ ಆತ ಎಲ್ಲಿಯೂ ಸಹಿತ, ಅಂದರೆ ಈ ಸೆಕ್ಷನ್ದಲ್ಲಿ ಎಲ್ಲಿಯೂ ಸಹಿತ ನಿಮ್ಮನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಹೀಗಾಗಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೀವು ಇದನ್ನು ಫಾಲೋಅಪ್ ಮಾಡಬೇಕು. ನೆಕ್ಸ್ಟು 2A 2B 3A 3B ಇವರೇನಿದ್ದಾರಲ್ಲ, ಅವರು ಸಹಿತ ಏನು ಮಾಡಬೇಕು? ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳನ್ನು ಪಡೆದು ನಮೂನೆ 2ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಡ್ತಾರೆ. ನಮೂನೆ 2ರಲ್ಲಿ ಏನಾದರೂ ನಿಮ್ಮ ನಮೂನೆ ಕಾಸ್ಟ್ ಸರ್ಟಿಫಿಕೇಟ್ ರಿಜೆಕ್ಟ್ ಆಯಿತು ಅಂದರೆ ನೀವು ಏನು ಮಾಡಬೇಕಾಗುತ್ತೆ? ನಮೂನೆ 1ರಲ್ಲಿ ಕೊಡಬೇಕಾಗುತ್ತೆ. ಓಕೆ, ಇಷ್ಟು ಬದಲಾವಣೆಗಳಿದೆ. ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾತಿ ಮೀಸಲಾತಿ ಸಿಂಧುತ್ವಕ್ಕೆ ವೆರಿಫೈ ಮಾಡ್ತಾರೆ. ಅಲ್ಲಿ ಸಿಂಧುತ್ವದ್ದು ಸ್ವಲ್ಪ ಏನಾದರೂ ಪ್ರಮಾಣ ಪತ್ರದಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ಅಲ್ಲಿಯೂ ಸಹಿತ ನಿಮ್ಮನ್ನು ಕೊಡೋದಿಲ್ಲ ಅಂತ ಕೊಡ್ತಾರೆ. ಅದು ಇಲ್ಲಿ ಕೊಟ್ಟಿದ್ದಾರೆ. ಜಾತಿ ಮೀಸಲಾತಿ ಮತ್ತು ಗ್ರಾಮೀಣ ಕೋರಿದ ಅಭ್ಯರ್ಥಿಗಳು ಜಾತಿ ಮೀಸಲಾತಿ ಆದಾಯ ಸಿಂಧುತ್ವ ತಿರಸ್ಕೃತಗೊಂಡಲ್ಲಿ ಅವಾಗೂ ಸಹಿತ ನಿಮ್ಮ ಗ್ರಾಮೀಣ ಮೀಸಲಾತಿ ಸಹಿತ ಇರೋದಿಲ್ಲ ಅಂತೇಳಿ ಇಲ್ಲಿ ಕೊಡ್ತಾರೆ. ಓಕೆ, ಹೀಗಾಗಿ ಈ ಕಂಡೀಷನ್ಸನ್ನು ಇನ್ನೊಮ್ಮೆ ನೀವು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.